ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ KCET 2026 ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ KEಯಿಂದ ಒಂದು ಬಿಗ್ ಅಪ್ಡೇಟ್ ಇದೆ. ಅದು ಹೇಗೆ ಅಂತ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. UG ನೀಟ್ ಆಯುಷ್ ಕೋರ್ಸ್ ಇತ್ತಲ್ಲ, ಅದಕ್ಕೆ 4th ಸ್ಟ್ರೇ ವೇಕೆನ್ಸಿ ರೌಂಡ್ ಲಿಂಕ್ನ ಬಿಟ್ಟಿದ್ದಾರೆ. ಅದಕ್ಕೂ ಮುಂಚೆ ನಿನ್ನೆ ಬಿಟ್ಟಿದ್ರಲ್ಲ, ಅದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ ಸ್ಟ್ರೇ ವೇಕೆನ್ಸಿ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶ ಪ್ರಕಟಣೆಯಾಗಿದೆ. ದಿನಾಂಕ 16/12 ಅಂದರೆ ಡಿಸೆಂಬರ್ 16ನೇ ತಾರೀಕು ಆಲ್ರೆಡಿ ಆಗಿದೆ ಪ್ರಾಧಿಕಾರದಿಂದ. ಸ್ಟ್ರೇ ವೇಕೆನ್ಸಿ ರೌಂಡ್ ಹಂಚಿಕೆಯ ನಂತರ ಈ ಕೆಳಕಂಡ 2 ವೈದ್ಯಕೀಯ ಕಾಲೇಜುಗಳು OTH ಕೋಟಾ ಸೀಟುಗಳನ್ನು ಪಡೆಯಲು ಆಸಕ್ತಿ ಇರುವಂಥ ಹಾಗೂ ಯಾವುದೇ ಸುತ್ತಿನಲ್ಲಿ ಯಾವುದೇ ವೈದ್ಯಕೀಯ ಸೀಟು ಹಂಚಿಕೆಯಾಗದಿರುವ ಅರ್ಹ ವಿದ್ಯಾರ್ಥಿಗಳು ಇವತ್ತು ಬಿಟ್ಟಿರ್ತಕ್ಕಂಥ 17 ಡಿಸೆಂಬರಲ್ಲಿ ಬಿಟ್ಟಿರ್ತಕ್ಕಂಥ ಬೆಳಿಗ್ಗೆ 11ರಿಂದ 12ವರೆಗೆ ಇರ್ತಕ್ಕಂಥದ್ದು ಆಲ್ರೆಡಿ ಮುಗಿದೋಗಿದೆ. ಅಂದರೆ ನೆಕ್ಸ್ಟ್ ಅಂಥ ಅಭ್ಯರ್ಥಿಗಳು ಈ ಕೆಳಕಂಡ OTR ಕೋಟಾ ಸೀಟುಗಳ ಆಪ್ಷನ್ ಎಂಟ್ರಿಯನ್ನು ಮಾತ್ರ ದಾಖಲಿಸಲು ಅನುಮತಿ ಇದೆ. ಯಾರಿಗೆಲ್ಲ ಸೀಟು ಹಂಚಿಕೆ ಆಗಿಲ್ಲ ಅವರು ಮತ್ತು ಯಾರೆಲ್ಲ ಆ 2 ಕಾಲೇಜುಗಳಿಗೆ ಹೋಗಲು ಇಚ್ಛೆ ಪಡ್ತಿದ್ದೀರಾ ಅವರು ಈ ಆಪ್ಷನ್ ಎಂಟ್ರಿಗೆ ಅರ್ಹರು ಅನ್ನೋದನ್ನ ಇಲ್ಲಿ ತಿಳಿಸಿದ್ದಾರೆ. ನೆಕ್ಸ್ಟ್ ನೋಡೋಣ. ಮತ್ತು UG ನೀಟ್ ಕ್ಲಿಕ್ ಮಾಡಿ ದೆನ್ ಹೋಗೋಣ. ಸ್ಟ್ರೇ ವೇಕೆನ್ಸಿ ರೌಂಡ್ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗಿದೆ. ಈ ಲಿಂಕ್ ಎಲ್ಲರಿಗೂ ಗೊತ್ತಾಗಿದೆ ಅಂತ ನನ್ನ ಭಾವನೆ ಇದೆ. ಗೊತ್ತಾಗಲಿಲ್ಲ ಅಂದರೆ ಹೀಗೆ ಹೇಳಿದೆ ಹಾಗೆಯೇ ಹೋಗಿ ವೆಬ್ಸೈಟ್ಗೆ. ಆಲ್ರೆಡಿ 4th ರೌಂಡ್ ಆಗಿರೋದ್ರಿಂದ ಎಲ್ಲರಿಗೂ ತಿಳಿದೇ ಇರುತ್ತೆ. ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗಿ ಅಂತ ನಾನು ಹೇಳ್ತಿದ್ದೀನಿ.